2 ವರ್ಷ 3 ವರ್ಷ ಆದ್ರೂ ನಿಮ್ ಶೆಡ್ ಅಲ್ಲಿ ನಿಮ್ ಕರುಗಳು ಗರ್ಭನೇ ಕಟ್ತಾ ಇಲ್ವಾ, ಕರುಗಳು ಬೆಳವಣಿಗೆನೆ ಆಗ್ತಾ ಇಲ್ವಾ? ಹಂಗಾದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಕರು ಹುಟ್ಟಿ ಮೊದಲನೇದಾಗಿ ಗಿನ್ನಾಲು, ಕರು ಹುಟ್ಟಿ 2 ಗಂಟೆ ಒಳಗಾಗಿ ನೀವು ಗಿನ್ನಾಲ್ನ ಕೊಡ್ಲೇಬೇಕಾಗತ್ತೆ. ಆಮೇಲೆ ನಾರ್ಮಲ್ ಹಾಲು, ಎಷ್ಟೋ ಜನ ನಾರ್ಮಲ್ ಹಾಲ್ನ ಚೆನ್ನಾಗಿ ಕೊಡ್ತಾನೆ ಇರಲ್ಲ. ಪೋಷಕಾಂಶಗಳು ಹೇರಳವಾಗಿರೋದ್ರಿಂದ ನೀವು ಕರುಗೆ ಒಳ್ಳೆ ಹಾಲನ್ನ ಕೊಟ್ಟು ಕರುಗಳ ಬೆಳವಣಿಗೆನೆ ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ. 3ನೇದಾಗಿ ಜಂತುಳದ ಔಷಧಿ. ಜಂತುಳದ ಔಷಧಿನ ಕರುಗಳಿಗೆ ನೀವು ಸರಿಯಾಗಿ 1 ತಿಂಗಳಿಗೆ ಒಂದ್ಸಲ ಕೊಡ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ಕರುಗಳು ಹೊಟ್ಟೆ ಬಿಟ್ಕೊಳ್ಳೋದು, ಡೈಜೆಷನ್ ಇಶ್ಯೂಗಳಾಗೋದು, ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. 4ನೇದಾಗಿ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಕರುಗಳಿಗೆ ನಾವು ಬೇಗ ನೀರು ಕುಡಿಸಿದ್ರೆ ಕರುಗಳು ಹೊಟ್ಟೆ ಬಿಟ್ಕತ್ತವಂತ. ನೀರು ಕೂಡ ನೀವು ಚೆನ್ನಾಗಿ ಕೊಡ್ಲೇಬೇಕಾಗತ್ತೆ. ಗ್ಯಾಪ್ ಅಲ್ಲಿ ನೀರು ಕೊಡೋದ್ರಿಂದ ಕರುಗಳು ಯಾವುದೇ ರೀತಿ ಹೊಟ್ಟೆ ಕೂಡ ಬಿಟ್ಕೊಳ್ಳಲ್ಲ. 5ನೇದಾಗಿ ಕರುಗಳಿಗೆ ಕಾಫ್ ಸ್ಟಾರ್ಟರ್, ಕರುಗಳಿಗೆ ಲೋ ಪ್ರೋಟೀನ್ ಇರತಕ್ಕಂತ ಒಂದು ಒಳ್ಳೆ ಕಾಫ್ ಸ್ಟಾರ್ಟರ್ ನ 20 ದಿನ ಆದ್ಮೇಲೆ ನೀವು ಸ್ಟಾರ್ಟ್ ಮಾಡೋದ್ರಿಂದ ಕರುಗಳ ಬೆಳವಣಿಗೆ ಚೆನ್ನಾಗಿ ಮಾಡ್ಕೋಬಹುದು. 3 ತಿಂಗಳು ಆದ್ಮೇಲೆ ಕರುಗಳಿಗೆ ನೀವು ಒಂದೊಳ್ಳೆ ನ್ಯೂಟ್ರಿಷನ್ ಪೌಡರ್ ಗಳನ್ನ ಕರು ಹೀಟ್ಗೆ ಬರೋ ತನಕ ಕೊಡೋದ್ರಿಂದ ಒಂದೊಳ್ಳೆ ಕರುನ ಆದಷ್ಟು ಬೇಗ ಒಂದು ಹಸು ಆಗಿ ನೀವು ಪರಿವರ್ತನೆ ಮಾಡ್ಕೋಬಹುದು. ಹೈನುಗಾರಿಕೆ ಬಗ್ಗೆ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಕೌಂಟ್ ನ ಇವತ್ತೇ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.